ಕೃಷಿಕರು ಮಾತ್ರ ಅಲ್ಲಿದ್ದಾರೆ. ನಮ್ಮಲ್ಲಿ ನಾವು ಡಿಪೆಂಡ್ ಇರೋದು ರೈತರು 65%. ಅವ್ರ ಗತಿ ಏನ್ರಿ? ಇಂಥವ್ರು ಸರಿ, ನೀವು ದೋಸ್ತಿ ಮಾಡಿಕೊಂಡು ಇಂಥವ್ರ ಜೊತೆಯಲ್ಲಿ ಕೂಡಿ ನಮ್ಮ ದೇಶವನ್ನ ಹಾಳು ಮಾಡ್ತಾ ಇದ್ದೀರಿ. ನಮ್ಮ ದೇಶವನ್ನ ಗುಲಾಮಗಿರಿಯಲ್ಲಿ ಒಯ್ದಿಡ್ತಾ ಇದ್ದೀರಿ. ನಮ್ಮ ದೇಶವನ್ನ ಗಿರ್ವಿ ಇಟ್ಟಿದ್ರಿ. ಇವತ್ತು ಅಮೇರಿಕ ಹೇಳಿದ್ದೇ ಕೇಳೋದು. ಬೈಟೋ ಅಂದ್ರೆ ಬೈಟೋ, ಊಟೋ ಅಂದ್ರೆ ಊಟೋ. ಆದ್ರೆ ಮಾತು ನೋಡಿದ್ರೆ ದೊಡ್ಡ ಹೇಳ್ತಾರೆ. ಅರೆ, ನಿಮ್ಮ ದೇಶದ ಸ್ವಾಭಿಮಾನ ಕಾಪಾಡ್ಕೊಳ್ಳಿ, ನಿಮ್ಮ ದೇಶ ರಕ್ಷಣೆ ಮಾಡ್ಕೊಳ್ಳಿ, ನಿಮ್ಮ ರೈತರ ರಕ್ಷಣೆ ಮಾಡಿ. ಈಗ ನೋಡಿ, ಈ ಯುದ್ಧ ನಡೀತು. ಮೊದಲು ನಮಗೆ ಇರಾನ್ ಎಣ್ಣೆ ಕೊಡ್ತಿತ್ತು, ರಷ್ಯಾ ಎಣ್ಣೆ ಕೊಡ್ತಿತ್ತು, ವೆನೆಜುಲಾಲಿಂದ ಎಣ್ಣೆ ತರ್ತಿದ್ದೇವೆ. ಎಲ್ಲೆಲ್ಲಿ ಸಸ್ತಾ ಇದೆ, ಚೀಪ್ ಇದೆ, ಅಲ್ಲಿಂದ ತಂದು ನಮ್ಮ ದೇಶದಲ್ಲಿ ಪೆಟ್ರೋಲು, ಡೀಸೆಲ್ ಇವೆಲ್ಲ ತಯಾರು ಮಾಡ್ಕೋತಿದ್ದೇವೆ. ಇವತ್ತು ಮೋದಿ ಏನ್ ಹೇಳ್ತಾನೋ ಅಲ್ಲೇ ಖರೀದಿ ಮಾಡಬೇಕು. ಮೋದಿ ಯಾವ್ದ್ರ ಬಂದು ತಗೋಂತಾನೋ ಅದೇ ಬೆಲೆಗೆ ತಗೊಳ್ಬೇಕು. ಹೀಗೆ ನಮ್ಮೆಲ್ಲರಿಗೆ ನಮ್ಮ ದೇಶನೇ ಹಾಳು ಮಾಡ್ತಕ್ಕಂಥದ್ದು, ಸತ್ಯಾನಾಶ ಮಾಡ್ತಕ್ಕಂಥದ್ದು ಇವತ್ತು ಮೋದಿಯವರು ಮಾಡ್ತಾ ಇದ್ದಾರೆ. ಮತ್ತು ಯಾವಾಗಲೂ ಇಲ್ಲರ ದಿನ ಎದ್ದು ಮಾತಾಡ್ತಾರೆ. ಮನ್ ಕಿ ಬಾತ್, ಉಸ್ಕಿ ಬಾತ್, ಇಸ್ಕಿ ಬಾತ್ ಭಾಳ ಮಾತಾಡ್ತಾರೆ. ಈಗ ಯಾಕೆ ಮಾತಾಡೋದಿಲ್ಲಪ್ಪ? ಅಮೆರಿಕ ನಮ್ಮ ಮೇಲೆ ಇಷ್ಟ ಅನ್ಯಾಯ ಮಾಡ್ತಾ ಇದೆ. ಮಾತಾಡು. ಬೇರೆ ಊರಿಗೆ ಹೋಗ್ತಾ ಎಣ್ಣೆ ತರಬೇಡ ಅಂತ ಹೇಳ್ತಾರೆ, ಪೆಟ್ರೋಲ್ ತರಬೇಡ ಅಂತ ಹೇಳ್ತಾರೆ, ಆಯಿಲ್ ತರಬೇಡ ಅಂತ ಹೇಳ್ತಾರೆ. ಇಲ್ಲ, ನಾವು ಮಾಡಲ್ಲ, ನಮ್ಮ ನಿರ್ಣಯ ನಾವು ತಗೊಳ್ತೇವೆ. ಈಗ 30 ದಿವಸಿನ ಸವಲತ್ತು ಕೊಟ್ಟಿದ್ದಾನೆ. ಎಣ್ಣೆ ಖರೀದಿ ಮಾಡಕ್ಕೆ 30 days ಸವಲತ್ತು ಕೊಟ್ಟನು. ಯಾರು? ಅಮೆರಿಕ ಟ್ರಂಪ್. ಅವ ಒಬ್ಬ ಡಿಕ್ಟೇಟರ್, ಇವ ಒಬ್ರು ಮೋದಿ ಅವ್ರ ಗುಲಾಮ್. 30 days ಒಳಗಾಗಿ ನೀವು ಎಣ್ಣೆ ಖರೀದಿ ಮಾಡಬೇಕು. ಅದರ ಮೇಲೆ ಮತ್ತೆ ನಾನು ಪರ್ಮಿಷನ್ ಕೊಟ್ಟರು ತಗೊಳ್ಬೇಕು, ಇಲ್ಲದ್ರೆ ಇಲ್ಲ. ನೀವು ಇದನ್ನು ಒಪ್ತೀರಾ? ಬ್ರಿಟಿಷರಿಗೆ ಕಾಂಗ್ರೆಸ್ ಪಾರ್ಟಿಯವರು ಒತ್ತೋಡಿಸಿದ್ರು, ಸ್ವಾತಂತ್ರ್ಯ ತಗೊಂಡ್ರು, ಗಾಂಧೀಜಿ ಅವ್ರ ಜೀವ ಕೊಟ್ಟರು, ಗುಂಡೇಟ್ ತಿಂದ್ರು. ಅಂತ ಕಾಂಗ್ರೆಸ್ ಪಾರ್ಟಿಗೆ ಬೈದು ಅಧಿಕಾರದಲ್ಲಿ ಬಂದ್ರಿ. ಈ ದೇಶ ಗುಲಾಮಗಿರಿಯಲ್ಲಿ ಒಯ್ಯಕ್ಕೆ ಬಂದ್ರ? ನಾನು ಕೇಳುತ್ತೇನೆ. ಕೆಲವು ಜನ ಬರೇ ಧರ್ಮದ ಹೆಸರ ಮೇಲೆ ದೇಶ ಕಟ್ಟಕ್ಕಾಗೋದಿಲ್ಲ. ಈ ದೇಶ ನಾವೆಲ್ಲರೂ ಸೇರಿ ಕಟ್ಟಬೇಕಾಗ್ತದೆ.